ನಮಸ್ಕಾರ. ಪ್ರೊಫೆಸರ್ ರಘೋತ್ತಮ್ ರಾವ್ ಕಾಶಿಯವರು, ನಮ್ಮ ಉಮೇಶ್ ನಾಯಕ್ ಅವರು ಹಾಗೂ ಹಿರಿಯೂರು ರಾಘವೇಂದ್ರ ಅವರು ಕೂಡಿ ಪ್ರವರ್ತನ ಎನ್ನುವಂಥ ಒಂದು ಚಾನೆಲನ್ನು ಆರಂಭಿಸಿ ಅದರ ಮೂಲಕ ತಿಳಿವು ಗೆಲುವು ಕಾರ್ಯಕ್ರಮವನ್ನು ಕನ್ನಡಿಗರಿಗೆ ಅರ್ಪಿಸುವ ಒಂದು ಮಹತ್ತರವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಈ ತಿಳಿವು ಗೆಲುವು ಕಾರ್ಯಕ್ರಮದ ಮೂಲಕ ನಮ್ಮ ನಾಡಿನಲ್ಲಿ ಆಗಿ ಹೋದಂಥ ಅನೇಕ ಸಾಹಿತಿಗಳು, ಚಿಂತಕರು, ಇಂಥವರ ಜೀವನ ಘಟನೆಗಳನ್ನು ಅಲ್ಪ ಸಮಯದಲ್ಲಿ ವಿಡಿಯೋಗಳ ತುಣುಕುಗಳ ಮೂಲಕ ಜನರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲದಲ್ಲಿ ಹೆಚ್ಚು ಜನರು ಓದಲಿಕ್ಕೆ ಸಮಯ ಸಿಗದೇ ಇರುವಂಥ ಈ ಕಾಲದಲ್ಲಿ, ಅಟೆನ್ಷನ್ ಸ್ಪ್ಯಾನ್ ಯುವಕರಲ್ಲಿ ಕಡಿಮೆ ಆಗಿರುವಂಥ ಕಾಲದಲ್ಲಿ ಇಂತಹ ಉಪಯುಕ್ತವಾದಂಥ ವಿಚಾರಗಳನ್ನು ಜನರಿಗೆ ಕೊಡುವಂಥ ಕೆಲಸ ಈ ಚಾನೆಲ್ ಮಾಡ್ತಾ ಇದೆ. ಅವರ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ ಅಂತೇಳಿ ನಾನು ಹಾರೈಸ್ತೇನೆ, ಶುಭವನ್ನು ಕೋರ್ತೇನೆ. ನಮಸ್ಕಾರ. ಒಮ್ಮೆ ನಾ ಕಸ್ತೂರಿಯವರು ಪಾಠ ಮಾಡ್ತಾಯಿದ್ರು ಕ್ಲಾಸಲ್ಲಿ. ನಾ ಕಸ್ತೂರಿಯವ್ರ ಕ್ಲಾಸು ಅಂದರೆ ಸಾಮಾನ್ಯವಾಗಿ ಬಹಳ ತಮಾಷೆಯಿಂದ ಇರ್ತಾಯಿತ್ತಂತೆ, ಎಲ್ಲರಿಗೂ ಬಹಳ ಇಷ್ಟ. ಆದರೆ ಒಬ್ಬ ಹುಡುಗ ನಿದ್ದೆ ಮಾಡ್ತಾಯಿದ್ನಂತೆ. ನಾ ಕಸ್ತೂರಿಯವರು ಇದನ್ನು ಗಮನಿಸಿದ್ರು, ನೋಡಿದ್ರು, ಎಲ್ಲರೂ ನಗೋವಾಗಾದರೂ ಹೇಳ್ತಾನೇನೋ ಅಂತ. ಅವನು ಹೇಳ್ತಾನೆ ಇಲ್ಲ, ಒಳ್ಳೆ ನಿದ್ರೆ ಮಾಡ್ತಾಯಿದ್ದಾನೆ. ಅವರ ಶಿಷ್ಯ ಡಾಕ್ಟರ್ ಪ್ರಭುಶಂಕರ ಅಂತ, ಆಮೇಲೆ ಅವರು ಡಾಕ್ಟ್ರೇಟ್ ಪಡೆದದ್ದು ಪ್ರಭುಶಂಕರ. ಇವರು ಪ್ರಭುಶಂಕರ ಅವನೊಂದು ಸ್ವಲ್ಪ ಎಪ್ಸಪ್ಪ ಅಂದ್ರಂತೆ. ಪ್ರಭುಶಂಕರ್ ಅವರು ನಗ್ತಾ ಹೇಳಿದ್ರಂತೆ, ಇಲ್ಲ ಸರ್ ನನ್ನ ಕೈಲಿ ಆಗಲ್ಲ ಅಂತ. ಎಪ್ಸೋ ಅವನನ್ನು, ನಿದ್ದೆ ಮಾಡ್ತಾಯಿದ್ದಾನೆ ನೋಡೋ ಅಂದ್ರಂತೆ. ಇಲ್ಲ ಸರ್ ನನ್ನ ಕೈಲಿ ಆಗಲ್ಲ, ನೀವೇ ಎಪ್ಸಿ ಸರ್. ಯಾಕೋ ಅಂದ್ರಂತೆ. ಅಲ್ಲ ಸರ್, ನಿದ್ದೆ ಮಾಡಿಸ್ದವ್ರು ನೀವು, ನಾನು ಎಬ್ಬಿಸ್ಬಿಟ್ಟು ಅವನ ಕೈಲಿ ಬಯಸ್ಕೋಬೇಕಾ? ಬೇಡ ಸರ್ ನೀವೇ ಬಂದು ಎಬ್ಸಿ ಅಂದ್ರಂತೆ. ನಾ ಕಸ್ತೂರಿಯವರು ನಗ್ತಾ ಹೋಗಿ ಎಬ್ಸಿದ್ರಂತೆ. ಸ್ನೇಹಿತರೆ, ನಾವು ಗಮನಿಸಬೇಕು, ನಾ ಕಸ್ತೂರಿಯವರು ಇಂತಹ ಒಂದು ಸಮಯದಲ್ಲೂ ಕೂಡ ಕೋಪ ಮಾಡ್ಕೊಳ್ತಾ ಇರಲಿಲ್ಲ. ಇದು ನಾ ಕಸ್ತೂರಿಯವರ ದೊಡ್ಡತನ.